ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆದ್ದು ಬಿಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶ್ರೇಯಸ್ ಪಟೇಲ್ ಅವರ ತಾಯಿಯವರು ನಮ್ಮ ಜೊತೆ ಇದ್ದಾರೆ. ನೋಡ್ಬೋದು ಅವ್ರ ಸಂಭ್ರಮ. ಮೇಡಮ್ ನಮಸ್ತೆ. ಮೊದಲಿಗೆ ಕಾಂಗ್ರೆಟ್ಸು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನನ್ನೆಲ್ಲ ಹಾಸನದ ಮತಬಾಂಧವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತೀನಿ. ಎಲ್ಲರೂ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನನ್ನ ಮಗ ಏನಾದ್ರು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತ ಅಂದರೆ ಅದಕ್ಕೆಲ್ಲ ನಮ್ಮ ಹೈಕಮಾಂಡ್ನವರೇ ಕಾರಣ. ಅವರು ನಮ್ಮ ಇಬ್ಬರು DCM ಮತ್ತು CM ಮತ್ತು ಉಸ್ತುವಾರಿಯವರು ಮತ್ತು ಎಲ್ಲರೂ ಸೇರಿ ನಮಗೆ ಒಟ್ಟಾಗಿ ಕೆಲಸ ಮಾಡಿ ಇವತ್ತು ನನ್ನ ಮಗನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಎಲ್ಲರಿಗೂ ನನ್ನ ಕೃತಜ್ಞತೆ. ಮೇಡಮ್, ಒಂದು ಏನಂದರೆ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆ ಮಾಡಿದ್ರು. ಟೀಕೆಗಳ ನಡುವೆ ಕೂಡ ಗೆದ್ದು ಬಿಗಿದ್ದಾರೆ. ವಿರೋಧ ಪಕ್ಷಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅವರು ಫಸ್ಟು ಅವ್ರವ್ರ ತಪ್ಪುಗಳನ್ನ ನೋಡ್ಕೋಬೇಕು, ಬೇರೆಯವ್ರ ತಪ್ಪನ್ನ ಅಲ್ಲ. ತನ್ನ ತಟ್ಟೆಯಲ್ಲಿ ಹೆಗಣ ಸತ್ತಿದ್ರೆ ಬೇರೆಯವರಲ್ಲಿ ನೊಣ ಸತ್ತಿದೆ ಅಂತ ಹೇಳಬಾರ್ದು. ನನ್ನ ಮಗನ ತಿಮಿಂಗಿಲ್ಲ ಅಂತ ಹೇಳಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರು. ಇವತ್ತು ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ಜನ. ಒಂದು ಈಗಾಗಲೇ ಸಾಕಷ್ಟು ಜನ ಮಾತಾಡ್ತಾರೆ ರಿಪಬ್ಲಿಕ್ ಹೊಳೆನರಸೀಪುರ ಅಂತ ಹೇಳ್ತಿದ್ರು. ಈಗ ಅದು ಎಲ್ಲ ಒಂದು ಕಡೆ ಹೋಯ್ತು ಅಂತ ಅನ್ಸುತ್ತಾ? ಬೇಕಾಗಿತ್ತು, ಅದು ಇವತ್ತು ಸಿಕ್ಕಿದೆ. ಈಗ ಏನು ಹೇಳ್ತೀರಾ? ಇಲ್ಲ, ನಮ್ಮ ಜನಕ್ಕೆ ಸ್ವತಂತ್ರ ಬೇಕಾಗಿತ್ತು, ಇವತ್ತು ಸ್ವತಂತ್ರ ಸಿಕ್ಕಿದೆ. ಹೊಳೆನರಸೀಪುರ ಅದೇ ರೀತಿ ಜಿಲ್ಲೆಗೂ ಸ್ವತಂತ್ರ ಜಿಲ್ಲೆಗೆ ಸಿಕ್ಕಿದೆ, ಹಾಸನ ಜಿಲ್ಲೆಗೆ ಸಿಕ್ಕಿದೆ. ಮತ್ತೊಂದು ಈಗ ಶ್ರೇಯಸ್ ಪಟೇಲ್ ಅವರ ಕಾರ್ಯವೈಖರಿ, ನೀವು ಅವ್ರಿಗೆ ಸಲಹೆ ಯಾವ ರೀತಿ ಕೊಡ್ತೀರಾ? ನಾನು ಅವನಿಗೆ ಫಸ್ಟ್ ಒಂದು ಹೇಳೋದು ಸಹನೆ ಮೊದಲು ಮುಖ್ಯ. ಎಲ್ಲದಕ್ಕಿಂತ ಮುಂಚೆ ಎಲ್ಲಿ ಸಹನೆ ಇರುತ್ತೆ ಅಲ್ಲಿ ರಾಜಕಾರಣ ಮಾಡೋಕ್ಕೆ, ಅವತ್ತು ಸಹನೆ ಇರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು. ಸಹನೆ ಇಟ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನ ಒಂದೇ ಥರ ನೋಡಬೇಕು. ದೊಡ್ಡವರಿಗೆ ಹಿರಿಯರಿಗೆ ಮರ್ಯಾದೆ ಕೊಡಬೇಕು, ಅಷ್ಟೇ. ಇದಿಷ್ಟು ಶ್ರೇಯಸ್ ಪಟೇಲ್ ಅವರ ತಾಯಿಯ ಮಾತು. ಅಂದರೆ ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಸಚಿನ್ ಶೆಟ್ಟಿ, ಪವರ್ TV, ಹಾಸನ.